ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ. ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ಖಾಲಿಯಾಗಿಬಿಟ್ಟಿತ್ತು, ಹಾಗಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೋಬೇಕಾಗುತ್ತೆ. ಒಂಚೂರು ನೀರಿರಬಾರ್ದು. ನೀರಿಲ್ಲ ಅಂತಂದರೆ ನಾವು ಒಂದು 6 ತಿಂಗಳು 1 ವರ್ಷ ಬೇಕಾದ್ರೆ ಇಟ್ಕೋಬೋದಾಗುತ್ತೆ. ಇದು ಹುಳಿ ಮಾವಿನಕಾಯಿ. ತೋತಾಪುರಿ ಮಾವಿನಕಾಯಿ ಆದರೆ ತುಂಬ ದಿನ ಇರೋದಿಲ್ಲ. ಇದು ಹುಳಿ ಮಾವಿನಕಾಯಿ ಆದರೆ ಇರುತ್ತೆ. ಇದನ್ನು ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಇದು ಓಟೆ ಎಳೆದಾಗಿರೋದಕ್ಕೆ ನಾನು ಒಳಗಡೆ ಬೀಜ ಮಾತ್ರ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಮಾವಿನಕಾಯಿ ಎಲ್ಲ ಕಟ್ ಮಾಡ್ಕೊಂಬೇಡ. ಒಂದು ಸ್ವಲ್ಪ ಹಳದಿ ಕಲರ್ ಆಗಿತ್ತು, ಅದ್ರ ಸ್ವಲ್ಪ ಬೇಗ ಖಾಲಿ ಮಾಡೋದಲ್ವ ಅಂತೇಳ್ಬಿಟ್ಟು, ಇವಾಗ ಬೇಸಿಗೆಗಾಲ ಬಂತಲ್ವ, ಈ ತಿಂಗಳಲ್ಲಿ ನಾವು ಉಪ್ಪಿನಕಾಯಿ ಹಾಕ್ಕೊಂಬಿಟ್ರೆ ನಮಗೆ 1 ವರ್ಷದವರೆಗೂ ಇರುತ್ತೆ. ಇವಾಗ ಚೆನ್ನಾಗಿ ಗಟ್ಟಿಯಾಗಿರೋ ಮಾವಿನಕಾಯಿ ಸಿಗುತ್ತೆ. ಇದು ನಾನು ಜಿಯೋ ಮಾರ್ಟಲ್ಲಿ ತೊಗೊಂಡಿದ್ದೆ, ಆದರೂ ಸ್ವಲ್ಪ ಗಟ್ಟಿ ಇಲ್ಲ. ಇದು ಮಾವಿನಕಾಯಿ ಸ್ವಲ್ಪ ಇದಾಗಿದೆ. ಸರಿ, ಅರ್ಜೆಂಟ್ಗೆ ಉಪ್ಪಿನಕಾಯಿ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎರಡು ಮಾವಿನಕಾಯಿನ ಉಪ್ಪಿನಕಾಯಿ ಹಾಕ್ಕೊಂಬಿಡೋಣ. ಸರಿ, ಅರ್ಜೆಂಟ್ಗೆ 1 ತಿಂಗಳಿಗೆ 2 ತಿಂಗಳಿಗಾದರೂ ಬರಲಿ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಯಾವಾಗಲೂ ಉಪ್ಪಿನಕಾಯಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಮೊಸರನ್ನಕ್ಕೆ ಮತ್ತು ಬರೀ ಬೇಳೆ ಸಾರಿಗೆ, ಸೊಪ್ಪಿನ ಸಾರಿಗೆ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಉಪ್ಪಿನಕಾಯಿನ ಜಾಸ್ತಿ ಏನೂ ಯೂಸ್ ಮಾಡೋದಿಲ್ಲ, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಡೋಣ. ಕಟ್ ಮಾಡ್ಕೊಂಬಿಟ್ರೆ ಮಾವಿನಕಾಯಿ ಬಂದು ಯಾವಾಗಲೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಮಾವಿನಕಾಯಿ ಬಿಸಿಲುಗಾಲದಲ್ಲಿ ಈ ಸೀಸನಲ್ಲಿ ಮಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಸಿಗುತ್ತೆ, ಇವಾಗೇನೋ ಆದರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ನೋಡಿ, ಇಷ್ಟ ಆಗಿದೆ. ಇನ್ನೊಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ನೋಡಿ, ಸ್ವಲ್ಪ ಕಲರ್ ಆಗಿದೆ, ಅದರ ಹುಳಿ ಇರೋದ್ರಿಂದ ಹಾಕ್ತಾಯಿದ್ದೀನಿ. ಸಿಹಿ ಇದ್ದರೆ ಚೆನ್ನಾಗಿರೋದಿಲ್ಲ ಮತ್ತು ಇದು ತುಂಬ ದಿನವೂ ನಿಲ್ಲೋದಿಲ್ಲ, ಹಾಗಾಗಿ ಮಾಡ್ಕೊಳ್ತಿದ್ದೀನಿ. ಇದನ್ನು ಒಂದು ಬಾಟ್ಲಿಗೆ ತುಂಬ್ಕೋತಾ ಇದ್ದೀನಿ. ಕನ್ನಡಿ ಬಾಟ್ಲು ಅಥವಾ ಜಾಡೀಲಿ ಹಾಕ್ಕೊಂಡ್ರೆ, ಮಣ್ಣಿನ ಜಾಡೀಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ, ಒಂದು ಹಿಡಿ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ನೋಡಿ, ಮಧ್ಯದಲ್ಲಿ ಈ ಥರ ಉಪ್ಪು ಹಾಕ್ಕೊಂಡು ನಾವು ನೆನೆಯೋಕ್ಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆನೆದಾಗ ಉಪ್ಪಿನಕಾಯಿ ಟೇಸ್ಟ್ ಇರುತ್ತೆ. ಇನ್ನು ಇದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ಇನ್ನೊಂದು ಸರಿಗೆ ಮಾಡಿ ತೋರಿಸ್ತೀನಿ. ಇನ್ನೊಂದು ಸರಿ ಮಾವಿನಕಾಯಿ ತಂದಾಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಅದೊಂದು ಸರಿ ಯಾವ ಥರ ಅಂತ. ಇದು ಒಂಥರ ಮಾಡ್ಬೋದು, ಇನ್ನೊಂದು ಥರ ಮಾಡ್ಬೋದು. ಮತ್ತು ಆಂಧ್ರದವ್ರು ಮಾಡ್ತಾರೆ, ಆವಕಾಯಿ ಅಂತ ಮಾಡ್ತಾರೆ, ಅದು ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ನಮಗೆ ಕರ್ನಾಟಕದವ್ರು ಮಾಡೋದು ಈ ಥರ ಉಪ್ಪಿನಕಾಯಿ. ನೋಡಿ, ಇಷ್ಟ ಆಗಿದೆ. 2 ಮಾವಿನಕಾಯಿಗೆ ಇಷ್ಟ ಆಗಿದೆ. ಇದನ್ನು ನೆನೆಸಿ ಬಿಸಿಲಲ್ಲಿ ಹೊರಗಡೆ ಇಟ್ಬಿಡ್ತಿದ್ದೀನಿ. ನೆನೆಸಿ ಬಿಸಿಲಲ್ಲಿ ಇಟ್ಬಿಟ್ಟು ನಾನು 1 ವಾರ ಆದಮೇಲೆ ನಾನು ಇದನ್ನು ಉಪ್ಪಿನಕಾಯಿ ಹಾಕೋದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 ವಾರ ಆಗಿದೆ. 1 ವಾರ 10 ದಿನವೇ ಆಗಿಬಿಟ್ಟಿದೆ. ಇವಾಗ ನೋಡಿ, 2 ಮಾವಿನಕಾಯಿಗೆ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ಹುರ್ಕೊಳ್ತಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತ್ಯ 1-2 ಸೆಕೆಂಡ್ ಹುರಿದ ಮೇಲೆ ನಾವು ಸಾಸಿವೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆಂತ್ಯ ಹುರಿಯೋದಕ್ಕೆ ಲೇಟ್ ಆಗಿಬಿಡುತ್ತೆ, ಸಾಸಿವೆ ಸಿಡಿದೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾವು ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಹುರ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ನಾನು ಕಲ್ಲಲ್ಲೇ ಪುಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಅಲ್ವಾ ಅಂತೇಳಿ ಮಿಕ್ಸಿ ಜಾರ್ಗೆ ಹಾಕೋರೆ ಆಗೋದಿಲ್ಲ ಅಂಥೇಳಿ ಇದಕ್ಕೆ ನಾನೊಂದು 100 ಗ್ರಾಮಿನಷ್ಟು ಕಡಲೆಕಾಯಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಹಿಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, 6 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಚೆನ್ನಾಗಿರುತ್ತೆ ಅಂಥೇಳಿ, ಟೇಸ್ಟ್ ಇರುತ್ತೆ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದನ್ನೆಲ್ಲ ನಾವು ಸೀಸಬಾರ್ದು. ಬೆಳ್ಳುಳ್ಳಿ ಸ್ವಲ್ಪ ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ, ನಮಗೆ ಬಾಯಿಗೆ ನೆಂದಾಗ ಚೆನ್ನಾಗಿರುತ್ತೆ. ಇದಕ್ಕೆ 1 ಟೀ ಸ್ಪೂನಷ್ಟು ನಾನು ಇಂಗುನ ಹಾಕ್ಕೊಳ್ತಾ ಇದ್ದೀನಿ. ಇಂಗು ನಮಗೆ ಮೇಯ್ನ್ ಇಂಗು ಹಾಕಬೇಕಾಗುತ್ತೆ ಉಪ್ಪಿನಕಾಯಿಗೆ. ಇವಾಗ ನೋಡಿ, ಇಷ್ಟ ಆಗಿದೆ. ಇದು ನೆಂದು 10 ದಿನಕ್ಕೆ ನೋಡಿ 3/4 ಬಾಟ್ಲಿತ್ತು
ಅರ್ಧ ಬಾಟ್ಲಾಗಿದೆ ನೋಡಿ. ಒಗ್ಗರಣೆ ತಣ್ಣಗಾಗೋವರೆಗೂ ಬಿಟ್ಟಿದ್ದೀನಿ. ಒಗ್ಗರಣೆ ಫುಲ್ ತಣ್ಣಗಾಗಬೇಕು, ನಾವು ಬಿಸಿಲು ಹಾಕ್ಕೋಬಾರ್ದು ನೋಡಿ. ಇವಾಗ ಇದಕ್ಕೆ ಮಾವಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರೋ ಮಾವಿನಕಾಯಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಇದಕ್ಕೆ ಉಪ್ಪು ಹಾಕಿರ್ತೀವಿ, ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಖಾರ ನಮಗೆ ಎಷ್ಟು ಬೇಕಷ್ಟೇ, ನನಗೆ ಒಂದು 5 ಸ್ಪೂನಷ್ಟು ಖಾರದ ಪುಡಿ ಹಿಡಿಸ್ತು, 5 ಟೀ ಸ್ಪೂನಷ್ಟು ಖಾರದ ಪುಡಿ ಹಿಡಿಸ್ತು. ನಮಗೆ ಖಾರ ಇಷ್ಟು ಮಾವಿನಕಾಯಿಗೆ ಇಷ್ಟ ಆದರೆ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಹಾಕಬೇಕಾದ್ರೆ ನಮಗೆ 1 kg ಮಾವಿನಕಾಯಿಗೆ ಎಷ್ಟು ಹಾಕಬೇಕು ಅಂತೇಳ್ಬಿಟ್ಟು ನಾನು ನಿಮಗೆ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ನೋಡಿ. ಒಂದು 5 ಟೀ ಸ್ಪೂನಷ್ಟು ನಾನು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ, ಕಲರ್ ಏನಿರೋದಿಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗಾಗಿ ಇದನ್ನು ನೋಡಿ ಮೆಂತ್ಯನೂ ಸಾಸಿವೆನೂ ಪುಡಿ ಮಾಡ್ಕೊಂಡಿದ್ದೀನಿ. ನಾನು ಅಂದರೆ ಪೂರ್ತಿ ಪುಡಿ ಮಾಡ್ಕೊಂಡಿಲ್ಲ, ಜಜ್ಕೊಂಡಿದ್ದೀನಿ. ಜಜ್ಕೊಂಡು ಸ್ವಲ್ಪ ತರಿಯಾಗೆ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಇಟ್ಟಾಗ ಇನ್ನೊಂದು ವಾರಕ್ಕೆ ನಮಗೆ ಉಪ್ಪಿನಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗಲೂ ತಿನ್ಬೋದು, ಆದರೆ ಖಾರ ಸ್ವಲ್ಪ ನೆನಿಬೇಕಲ್ವ, ಮಾವಿನಕಾಯಿ ಹಿಡಿಬೇಕಲ್ವ, ಹಾಗಾಗಿ ಇದನ್ನು ನೋಡಿ ಒಂದು 6 ತಿಂಗಳಾದರೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ವಿನಿಗರ್ ಹಾಕಿದ್ದೀನಿ ನಾನು. ವಿನಿಗರ್ ಹಾಕಿದಾಗ ನಮಗೆ ಉಪ್ಪಿನಕಾಯಿ ಕೆಡೋದಿಲ್ಲ. ಉಪ್ಪಿನಕಾಯಿಗೆ ನಾವು ಯಾವಾಗಲೂ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ನಾವು ಉಪ್ಪಿನಕಾಯಿ ಮೇಲೆ ಒಂದು ಅರ್ಧ ಇಂಚಿನಷ್ಟು ನಮಗೆ ಎಣ್ಣೆ ಹೆಚ್ಚಾಗಿದ್ದರೆ ನಮಗೆ ಉಪ್ಪಿನಕಾಯಿ ಕೆಡೋದಿಲ್ಲ. ನಾವು ಉಪ್ಪಿನಕಾಯಿಗೆ ಎಣ್ಣೆ ಕಡಿಮೆ ಹಾಕಿದಾಗ ಏನಾಗುತ್ತೆ ಅಂದರೆ ಮೇಲೆ ಉಪ್ಪಿನಕಾಯಿ ಇರುತ್ತಲ್ವ, ಮೇಲೆ ಬೆಳ್ಳಗೆ ಪೂರ್ಣ ಹಿಡಿದ್ಬಿಡುತ್ತೆ. ಹಂಗಾಗಿ ಮತ್ತು ಇದನ್ನು ನಾವು ಕನ್ನಡಿ ಜಾರಲ್ಲಿ ಹಾಕಿರೋದ್ರಿಂದ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ತ್ಯಾವದ ಸ್ಪೂನ್ನ ಹಾಕಲೇಬಾರ್ದು. ತ್ಯಾವ ಇರೋದನ್ನು ಯಾವುದನ್ನು ಹಾಕಲೇಬಾರ್ದು. ಕೈ ಆಗಲಿ ತ್ಯಾವದ ಸ್ಪೂನ್ ಆಗಲಿ ಒಂಚೂರು ತ್ಯಾವ ಇರಬಾರ್ದು. ಆ ಥರ ಹಾಕ್ಕೊಂಡು ನಾವು ತಿಂದಾಗ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೇನು ಚಿಕ್ಕ ಬಾಟ್ಲಲ್ಲಿ ಹಾಕಿಲ್ಲ, ಇದರಲ್ಲೇ ಇಟ್ಟಿದ್ದೀನಿ. ಇದು ಕಾಫಿ ಪುಡಿ ಬಾಟ್ಲು, ಇದು 200 ಗ್ರಾಮಿಂದು ಕಾಫಿ ಪುಡಿ ಬಾಟ್ಲು. ಹೀಗಾಗಿ ನಾನು ಬರೀ ಕಾಫಿ ಪುಡಿ ಬಾಟ್ಲುಗಳನ್ನೇ ಇಟ್ಕೊಂಡಿದ್ದೀನಿ. ಹೆಚ್ಚಾಗಿ ನಾವೇನು ಸಪ್ರೇಟಾಗಿ ತೊಗೊಂಬಂದು ಇಟ್ಕೊಂಡಿಲ್ಲ ನೋಡಿ. ಈಗ ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಯಾರಾದರೂ ನೋಡದೇ ಇದ್ದರೆ, ಮೊದಲನೇ ಸರಿ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಬೆಲ್ ಬಟನ್ ಒತ್ತಿದಾಗ ನಾವು ಹಾಕೋ ನೋಟಿಫಿಕೇಷನ್ ಪೂರ್ತಿ ನಿಮಗೆ ಬರುತ್ತೆ. ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್. ನಿಮಗೆ ಹೇಗೆ ಅನ್ನಿಸ್ತು ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಇನ್ನೊಂದು 4 ಜನಕ್ಕೆ ವಿಡಿಯೋ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ನೆಂಟರಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.